ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಒಂದು. ಎರಡನೇದು, ವಿಜಯನಗರದಲ್ಲಿ ಇವರು ಹೇಳಿರೋದು, ಈಗ ಸಾಧನಾ ಸಮಾವೇಶ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಇಟ್ ಈಸ್ ನಾಟ್ ಎ ಪಾರ್ಟಿ ಫಂಕ್ಷನ್. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಅದರಿಂದ ಇವ್ರಿಗೂ ಕರೆದಿದ್ದು, ನಾವು ಅಶೋಕ್ ಅವ್ರಿಗೂ ಕರೆದಿದ್ದು, ಇವ್ರಿಗೂ ನಮ್ಮ ಯಾರು ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು. ನೀವು ಬರಲಿಲ್ಲ, ಬರಬೇಕಾಗಿತ್ತು ನೀವು. ಕಾಂಗ್ರೆಸ್ ಸರ್ಕಾರದಾಗಿತ್ತು. ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ರು, ಮೆಟ್ರೋ ಎಂಥದ್ದು ಎಲ್ಲೋ ಲೈನ್ ಉದ್ಘಾಟನೆ ಮಾಡಕ್ ಬಂದಿದ್ರು. ನೀವೆಲ್ಲ ಬಾವುಟಗಳು ಹಾಕೊಂಡಿದ್ರಲ್ಲ, ಯಾಕೆ ಹಾಕೊಂಡಿದ್ರಿ? ನಿಮ್ ಫಂಕ್ಷನ್ ನಾವ್ ಎಷ್ಟು ಗೊತ್ತಾ ಖರ್ಚು ಮಾಡೋದು? 87.37%. ನಮ್ಮ ಪಾಲು 77.37. ನೀವು ಖರ್ಚು ಮಾಡೋದು 13.63. ಸರ್ ಮಾತಾಡ್ಬೋದು ಸರ್? ಏನ್ ಮಾತಾಡ್ತೀರಿ? ಕೂತ್ಕೊಳ್ಳಿ ಪ್ಲೀಸ್. ನಾವು ಮಾತಾಡುವಾಗ ಮಧ್ಯದಲ್ಲಿ ನಾ ಇನ್ನೂ ಮುಗಿಸಿಲ್ಲ, ಆಮೇಲೆ ಮಾತಾಡಿ. ನಾ ಇನ್ನೂ ಮುಗಿಸ್ತೇನೆ ಮಧ್ಯದಲ್ಲಿ ಇದ್ರೆ. ಏನಿಲ್ಲ. ಈಗ ಅಶೋಕ ಮಾತಾಡ್ತಾ ಇದ್ರು, ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ರು. ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡುವಾಗ, ಮುಖ್ಯಮಂತ್ರಿಗಳು ಮಾತಾಡುವಾಗ ಅವರು ಈಲ್ಡ್ ಆದ್ರೂ ಮಾತ್ರ ಮಾತಾಡಬೇಕು, ಅಲ್ಲದೆ ಮಾತಾಡಬಾರ್ದು. ನಾನು ಈಲ್ಡ್ ಆಗಿಲ್ಲ. ಪರ್ಮಿಷನ್ ಕೊಡಲ್ಲ, ಈಲ್ಡ್ ಆಗಲ್ಲ, ಪರ್ಮಿಷನ್ ಕೊಡಲ್ಲ. ನೀವು ನಿಮ್ಮ ಹೃದಯ ದೊಡ್ಡದಲ್ಲ. ನಿಮ್ಗೆ ಹೃದಯ ಮಾತಾಡುವಾಗ ಹೃದಯ ಚಿಕ್ಕದಾಗಿರುತ್ತದೆ. ನಾವು ಮಾತಾಡುವಾಗ ಎಲ್ಲರಿಗೂ ಒಂದೇ ಅಲ್ವಾ? ನೀವು ಮಾತಾಡುವಾಗ ಒಂದೇ, ನಾನು ಮಾತಾಡುವಾಗ ಒಂದೇ ಅಲ್ವಾ? ದಯಮಾಡಿ ಇವರು ಅದರಿಂದ ನಾನು ಹೇಳಕ್ ಹೋಗೋದಿಲ್ಲ. ಈಗ ಮೆಟ್ರೋ ಬಗ್ಗೆ ಮಾತಾಡಕ್ ಹೋದ್ರೆ ಮತ್ತೆ ಅವ್ರು ಎದ್ಬಿಡ್ತಾರೆ ಎಲ್ಲ. ಏನು ಚರ್ಚೆ ಆಯ್ತಾ? ಚರ್ಚೆ ಆಗಿದೆ ಅಂತ ಬೇಡ ನಾನು ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಸರ್ಕಾರದ ಸಾಧನಾ ಸಮಾವೇಶ ಅನೇಕ ಕಡೆಗಳಲ್ಲಿ ಮಾಡಿದ್ದೀವಿ. ನಾಟ್ ಓನ್ಲಿ ವಿಜಯನಗರ ಅಲ್ಲ, 2 ವರ್ಷದ್ದು ಸಾಧನಾ ಸಮಾವೇಶ ಮಾಡಿದ್ದು. ಅಲ್ಲಿ ನಾವು 2 ವರ್ಷ ಸರ್ಕಾರ ಪೂರೈಸಿತ್ತು, ಹಾಗಾಗಿ ಸಾಧನಾ ಸಮಾವೇಶ ಮಾಡಿದ್ದು. ಇವ್ರನ್ನೂ ಕರೆದಿದ್ದು, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಲೋಯರ್ ಹೌಸ್, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪ್ಪರ್ ಹೌಸ್, ಅವ್ರನ್ನೂ ಕೂಡ ಕರೆದಿದ್ದು. ಅವರಿಬ್ಬರು ಬರಲಿಲ್ಲ. ಬೇರೆಯವ್ರನ್ನೂ ಕೂಡ ಕರೆದಿದ್ದು, ಬೇರೆ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೆದಿದ್ದು. ಇನ್ವಿಟೇಷನ್ ನೋಡಿ, ತೆಗೆದು ನೋಡಿ. ಯಾವ ಫಂಕ್ಷನ್ಗೂ ಕೂಡ ಬರಲ್ಲ ಇವರು. ಬಂದು ಅಲ್ಲಿ ಮಾತಾಡಬೇಕಾಗಿತ್ತು. ಬಂದು ಇಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು, ಈ ಸಾಧನೆಗಳನ್ನೆಲ್ಲ ಮಾಡಿರ್ತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೇಕಾಗಿತ್ತಲ್ಲ. ಬಂದು ಜನ ಹೊಡೆಯೋರುವಾಗ ಅವ್ರಿಗೆ ನೈತಿಕತೆ ಇಲ್ಲ ಬಂದು ಹೇಳಲಿಕ್ಕೆ. ಮಾತಾಡಬೇಕು ಕೂತಲ್ಲಿಂದ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಇದು ಸರ್ಕಾರಿ ಫಂಕ್ಷನ್ನು, ಅದಕ್ಕೆ 10 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ. ಅದನ್ನ ಇಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ನಲ್ಲಿ ತಗೊಬಂದಿದ್ದೀವಿ. ಇಲ್ಲಿ ಸದನ ಒಪ್ಪಿಗೆ ಕೊಡಬೇಕು ಅಂತೇಳಿ ಕೇಳಿದ್ದೀವಿ. ಆಮೇಲೆ 10 ಕೋಟಿ ವಯನಾಡಿಗೆ ನಾವು ಖರ್ಚು ಮಾಡಿದ್ದೀವಿ, ಅದನ್ನು ಕೂಡ ತಂದಿದ್ದೀವಿ. ಅದರಿಂದ ಇದು ಮಾನವೀಯತೆ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು. ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು, ಈ ಕಡೆಯವರು ಆ ಕಡೆಯವರು ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ.